ಈಗಾಗಲೇ ನಮಗೆಲ್ಲ ತಿಳಿದಿರುವಂತೆ ಒಂದು ಹೊಸ ವೈರಸ್ ಕಾಯಿಲೆ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಹರಡ್ತಾ ಇದೆ ಅಂತ ನಾವು ಮಾಧ್ಯಮಗಳಲ್ಲೆಲ್ಲ ಕಡೆ ಕೇಳ್ತಾ ಇದ್ದೇವೆ. ಆದರೆ ನಿಜವಾಗಿ ನೋಡಿದರೆ ಈ ವೈರಸ್ ಮೊದಲೇ ಇದ್ದಂಥ ವೈರಸ್, ಮೊದಲು ಎಲ್ಲ ಕಡೆ ಜಗತ್ತಿನಾದ್ಯಂತ ಇದ್ದಂಥ ವೈರಸ್, ಎಲ್ರಿಗೂ ಸಾಧಾರಣವಾಗಿ ಶೀತ ಜ್ವರವನ್ನು ತರ್ತಿದ್ದಂಥ ವೈರಸ್. ಈಗ ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಈ ವೈರಸ್ ಇದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡೋ ಹೊಸ ವಿಧಾನಗಳನ್ನು ಕಂಡುಹಿಡಿದಿದ್ದಾರೆ. ಅದರಿಂದಾಗಿ ಈ ವೈರಸ್ ಇದೆ ಅಂತ ಈ ಜ್ವರದ ಬಂದವರಲ್ಲಿ ಟೆಸ್ಟ್ ಮಾಡುವಾಗ ಸಿಗ್ತಾ ಉಂಟು. ಅದರಿಂದ ಅದಕ್ಕೆ ಬೇಕಾಗಿ ನಾವು ಯಾರು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಮೊದಲು ಸಹ ಇದ್ದಂಥ ವೈರಸ್ ತುಂಬ ಸೀರಿಯಸ್ ಆಗಿ ಕಾಯಿಲೆಯನ್ನು ಉಂಟು ಮಾಡುವಂಥ ವೈರಸ್ ಇದು ಖಂಡಿತ ಅಲ್ಲ. ನಾವು ಸಾಧಾರಣ ಶೀತ ಜ್ವರ ಬರುವಂಥ ವೈರಸ್ಗಳಿರ್ಬೋದು, ಹ್ಯೂಮನ್ ರೆಸ್ಪಿರೇಟರಿ ಸಿನ್ಸಿಯಲ್ ವೈರಸ್ ಅಂತ ಇದೆ, ಅಥವಾ ಇನ್ಫ್ಲೂಯೆನ್ಸಾ ವೈರಸ್, ಇದೆಲ್ಲ ಮೊದಲೇ ಇದ್ದಂಥ ವೈರಸ್ಗಳು. ಅದೇ ರೀತಿಯ ಒಂದು ಟೈಪ್ ವೈರಸ್ ಇದು. ಅದರಿಂದ ಕೆಲವು ಮಾಧ್ಯಮಗಳಲ್ಲಿ ಈ ವರದಿಗಳು ಬಂದ ಮೇಲೆ ಜನರು ಗಾಬರಿಗೊಂಡಿದ್ದಾರೆ. ಅದರಿಂದ ಎಲ್ಲ ಸಾರ್ವಜನಿಕರು ಇದರ ಬಗ್ಗೆ ತುಂಬ ತಲೆ ಕೆಡಿಸಿಕೊಳ್ಳುವ ಅಗತ್ಯ ಇಲ್ಲ. ಆದರೆ ನಾವು ಆರೋಗ್ಯದ ವಿಷಯ ಬಂದಾಗ ಯಾವುದೇ ಜ್ವರ ಇರ್ಬೋದು, ಕೇವಲ ಈ ವೈರಸ್ಸಿಗೆ ಅಂತ ಅಲ್ಲ, ನಾವು ಅನೇಕ ನಿಯಮಗಳನ್ನು ಪಾಲಿಸಿದರೆ ಯಾವುದೇ ಸೀರಿಯಸ್ ಕಾಯಿಲೆಗಳು ಬಂದರೂ ಸಹ ಉಳಿದವರಿಗೆ ಹರಡುವಂಥ ಚಾನ್ಸಸ್ ಕಮ್ಮಿ. ಆ ರೀತಿಯಾಗಿ ಅಂಥ ಒಂದು ತಡೆಗಟ್ಟುವ ವಿಧಾನಗಳನ್ನು ನಾವೆಲ್ಲರೂ ಯಾವಾಗಲೂ ಪಾಲಿಸ್ತಾ ಇದ್ದರೆ ಖಂಡಿತವಾಗಿ ಯಾವುದೇ ರೋಗಗಳ ಬಗ್ಗೆ, ಈ ಒಬ್ಬರಿಂದೊಬ್ಬರಿಗೆ ಹರಡುವಂಥ ರೋಗಗಳ ಬಗ್ಗೆ ಹೆದರುವ ಅವಶ್ಯಕತೆ ಖಂಡಿತ ಇಲ್ಲ. ಮುಖ್ಯವಾಗಿ ನಾವು ಸಾರ್ವಜನಿಕ ಸ್ಥಳಗಳಲ್ಲಿ ಸೀನುವುದು, ಕೆಮ್ಮುವುದು ಮುಂತಾದ ಸಮಯದಲ್ಲಿ ಸ್ವಲ್ಪ ಜಾಗೃತೆ ವಹಿಸಬೇಕು. ಉಳಿದವರಿಗೆ ನಾವು ಕೆಮ್ಮುವಾಗ, ಸೀನುವಾಗ ನಮ್ಮ ಬಾಯಿಯಿಂದ ಅಥವಾ ಇದ್ರೆ ಮೂಗಿಂದ ಸೆಕ್ರೇಷನ್ಸ್ ಉಳಿದವರಿಗೆ ಹರಡದ ಹಾಗೆ, ಅಥವಾ ಯಾವುದೇ ಸರ್ಫೇಸ್ಗಳ ಮೇಲೆ ಬೀಳದ ಹಾಗೆ ಕರವಸ್ತ್ರವನ್ನು ಹಿಡಿದು ಆ ರೀತಿಯಂಥ ನಿಯಮಗಳನ್ನು ಪಾಲಿಸಬೇಕು. ಮತ್ತು ನಮ್ಮ ಕೈಗಳನ್ನು ಆಗಾಗ ಶುಭ್ರಗೊಳಿಸುವುದು, ಹೆಚ್ಚಾಗಿ ನಾವು ಸಾರ್ವಜನಿಕ ಸ್ಥಳಕ್ಕೆ ಹೋಗಿ ಬಂದಾಗ. ಇದು ಯಾವುದೇ ಹರಡುವ ರೋಗಗಳಿಂದ ಇರುವಂಥ ಒಂದು ನಿಯಮಗಳು. ಇವನ್ ನಮ್ಮ ಕೋವಿಡ್ ವೈರಸ್ ಬಂದಾಗ ನಾವು ತುಂಬ ಗಂಭೀರವಾಗಿ ಇದನ್ನು ಪರಿಗಣಿಸಿ ಆಗ ಎಲ್ಲರೂ ಅದನ್ನು ಪಾಲಿಸ್ತಾ ಇದ್ದರು. ಈಗ ಪುನಃ ಕಮ್ಮಿ ಆಗಿದೆ, ಯಾಕೆಂದರೆ ಕೋವಿಡ್ ವೈರಸ್ ಹೋಗಿದೆ ಅಂತ. ಅದನ್ನು ಕೋವಿಡ್ ವೈರಸ್ ಹೋಗಿರ್ಬೋದು, ಕೋವಿಡ್ನಂಥ ಬೇರೆ ವೈರಸ್ಗಳು ಇರ್ತವೆ, ಅಷ್ಟು ಜೋರಾಗಿ ಕಾಡುವಂಥ ವೈರಸ್ಗಳಲ್ಲ. ಈ ಕಾಯಿಲೆ ಬಂದರೆ ಸಹ ಈಗ ಪಾಸಿಟಿವ್ ಬಂದಿದೆ ಕೆಲವರಿಗೆ. ಬೆಂಗಳೂರಿನಲ್ಲಿ ಪ್ರಥಮವಾಗಿ ನಿನ್ನೆ ಒಬ್ಬರನ್ನು ಡಿಟೆಕ್ಟ್ ಮಾಡಿದ್ದಾರೆ ಅಂತ ಸುದ್ದಿ ಬಂತು. ಇದು ಖಂಡಿತ ಸುಳ್ಳು. ಪ್ರಥಮವಾಗಿ ಏನು ಬಂದದ್ದಲ್ಲ, ಮೊದಲು ಅದನ್ನು ಟೆಸ್ಟ್ ಮಾಡಿರಲಿಲ್ಲ ಅಷ್ಟೇ. ಅದರಿಂದ ಇದು ಅರ್ಧ ಸತ್ಯ ಅರ್ಧ ಸುಳ್ಳು. ಪ್ರಥಮವಾಗಿ ಇರ್ಬೋದು, ಯಾಕೆಂದರೆ ಆ ಟೆಸ್ಟ್ ಮಾಡುವಂಥ ಕಿಟ್ಗಳು, ವಿಧಾನಗಳು ಇಲ್ಲಿಯೂ ಸಹ ಇರಲಿಲ್ಲ. ಅದರಿಂದಾಗಿ ಇದು ದುರುಪಯೋಗ ಆಗುವಂಥ ಸಂದರ್ಭ ಸಹ ಇದೆ. ಯಾಕೆಂದರೆ ಆ ಟೆಸ್ಟ್ ಬಂದಿದೆ ಅಂತ ಎಲ್ಲರೂ ಹೋಗಿ ಟೆಸ್ಟ್ ಮಾಡಿಸುವಂಥ ಅವಶ್ಯಕತೆ ಇಲ್ಲ. ಟೆಸ್ಟ್ ಮಾಡದಿದ್ದರೂ ಸಹ ಅದಕ್ಕೆ ಬೇಕಾಗುವಂಥ ಸೂಕ್ತವಾದ ಚಿಕಿತ್ಸೆ ತಗೊಂಡ್ರೆ ಸಾಕಾಗ್ತದೆ. ಸೂಕ್ತವಾದ ಅಂತ ಹೇಳಿದರೆ ಅದಕ್ಕೆ ಡೆಫಿನೇಟಿವ್ ಟ್ರೀಟ್ಮೆಂಟ್ ಅಂತ ಇಲ್ಲ. ಎಲ್ಲ ಹೆಚ್ಚಿನ ವೈರಸ್ಗಳಿಗೆ ಇರೋ ಹಾಗೆ ಅದು ಸಾಧಾರಣವಾಗಿ ಸೆಲ್ಫ್ ಲಿಮಿಟಿಂಗ್ ಹೇಳ್ತೇವೆ. ಸ್ವಲ್ಪ ದಿವಸ ಜ್ವರ ಇದ್ದು, ಶೀತ ಕೆಮ್ಮು ಎಲ್ಲ ಇದ್ದು ನಿಧಾನವಾಗಿ ಗುಣವಾಗಿ ಹೋಗ್ತದೆ. ಕೆಲವು ರೋಗಿಗಳಿಗೆ ಡಯಾಬಿಟಿಸ್ ಇರುವಂಥವ್ರು ಅಥವಾ ಇಮ್ಯುನೋಸಪ್ರೆಸ್ಡ್ ಪೇಷಂಟ್ಸ್ ಅಂತ ಹೇಳ್ತೇವೆ, ಅಂಥವರಿಗೆ ಸ್ವಲ್ಪ ತೀವ್ರತರವಾಗಿ ಇದು ಕಾಡ್ಬೋದು. ಇದು ಕೇವಲ ಈ ವೈರಸ್ ಮಾತ್ರ ಅಲ್ಲ, ಯಾವುದೇ ಕಾಯಿಲೆ ಬಂದರೂ ಸಹ ಅದೇ ರೀತಿಯಾಗಿ ಇರುವಂಥದ್ದು. ಅದರಿಂದ ಸಾರ್ವಜನಿಕರು ಯಾರು ಇದರ ಬಗ್ಗೆ ಹೆಚ್ಚಿನ ಗಂಭೀರತೆ, ಇದು ತುಂಬ ಗಂಭೀರವಾದಂಥ ವಿಷಯ ಅಲ್ಲ ಅಂತ ತಿಳಿದುಕೊಂಡು, ಉಳಿದ ಕೆಲವು ವೈರಸ್ಗಳ ಹಾಗೆ ಇರುವಂಥ ವೈರಸ್, ಹೊಸ ಹೆಸರು ನಮಗೆ ಕಾಣ್ತಾ ಇದೆ. ಆದರೆ ಮೆಡಿಕಲ್ ಫೀಲ್ಡಲ್ಲಿ ಇದ್ದವರಿಗೆ ಇದು ಹೊಸ ಹೆಸರೇನು ಅಲ್ಲ. ಆದ್ದರಿಂದ ಈ ವೈರಸ್ನ ಬಗ್ಗೆ ತುಂಬ ಕಪೋಲಕಲ್ಪಿತ ವರದಿಗಳು ಕೆಲವು ಸಲ ಬರ್ಬೋದು. ಅದರಿಂದ ಅದನ್ನೆಲ್ಲ ನಂಬದೆ ಸೂಕ್ತವಾದ ಸಲಹೆಗಳನ್ನು ತಿಳಿದವರಿಂದ ತಿಳಿದುಕೊಂಡು ಈ ಸುಳ್ಳು ಸುದ್ದಿಗಳನ್ನು ಉಳಿದವರಿಗೂ ಹರಡದೆ ಸಹ ಸಹಕರಿಸಬೇಕೆಂದು ಎಲ್ಲರಲ್ಲಿ ಒಂದು ನನ್ನ ಕಳಕಳಿಯ ವಿನಂತಿ.